ನಾನು ಡಾಕ್ಟರ್ ಎಲ್ ಪಿ ಪಂಡಿತ್. ಈ ದಿನ ಮನುಷ್ಯನ ಆಹಾರ ವಿಹಾರದ ಬಗ್ಗೆ ತಿಳಿಸ್ತೇನೆ. ಸಾಮಾನ್ಯವಾಗಿ ನಮ್ಮ ಆಹಾರ ಮತ್ತು ವಿಹಾರದ ಅಂದರೆ ಆಹಾರ ಪದ್ಧತಿ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿದೆ ಎಂಬ ಗಾದೆಯ ನುಡಿಯಂತೆ ನಾವು ಆಹಾರದಲ್ಲಿ ಅವಶ್ಯಕತೆ ಇರುವಂಥ ಹೆಚ್ಚಿನ ಒಂದು ಜೀವಸತ್ವ, ಏನು ವಿಟಮಿನ್ಸ್ ಅಂತ ಹೇಳ್ತೇವೆ, ಇದನ್ನು ಅಳವಡಿಸ್ಕೊಳ್ಬೇಕು. ನಮ್ಮ ಆಹಾರದಲ್ಲೇ ನಾವು ದಿನನಿತ್ಯ ಉಪಯೋಗಿಸುವಂಥ ಆಹಾರದಲ್ಲಿ ಇವುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸೋದ್ರಿಂದ ಕಾಯಿಲೆ ಅಂದರೆ ರೋಗ ರುಜಿನಗಳು ಮತ್ತು ನಮ್ಮ ದೇಹದ ವ್ಯಾಧಿ ನಿರೋಧಕ ಶಕ್ತಿಯನ್ನು ವೃದ್ಧಿಸುತ್ತದೆ. ಉದಾಹರಣೆ, ವಿಟಮಿನ್ ಸಿ ಯಾವ ಆಹಾರದಲ್ಲಿ ಹೆಚ್ಚಿರುತ್ತದೆ ಮತ್ತು ನಮ್ಮ ದೇಹಕ್ಕೆ ತೊಂದರೆಯಾಗದೇ ಇರುವಂಥ ಒಂದು ಆಹಾರ ಪದ್ಧತಿಯನ್ನು ಅಳವಡಿಸಿಕೊಳ್ಬೇಕು. ವಿಟಮಿನ್ ಸಿ ಇದು ದ್ರಾಕ್ಷಿಯಲ್ಲಿ, ಅಂದರೆ ಒಣ ದ್ರಾಕ್ಷಿ ಅಂತ ಹೇಳ್ತೇವೆ ನಾವು. ದ್ರಾಕ್ಷಿ ಎಲ್ಲ ಕಾಲದಲ್ಲಿ ಸಿಗೋದಿಲ್ಲ. ಒಣ ದ್ರಾಕ್ಷಿಯನ್ನು ನಾವು ಡ್ರೈ ಫ್ರೂಟ್ಸ್ನಲ್ಲಿ ಒಣ ದ್ರಾಕ್ಷಿ ನಾವು ಮನೆಯಲ್ಲಿ ಶೇಖರಿಸ್ಬೋದು. ಪ್ರತಿನಿತ್ಯವೂ ಹೆಚ್ಚಿಗೆ ಬೇಡ, 5ರಿಂದ 10 ಒಳಗೆ ಎಷ್ಟು ಸಾಧ್ಯವೋ ಅಷ್ಟು ಒಣ ದ್ರಾಕ್ಷಿ ಹಾಗೆ ತೊಳೆದು ಆಹಾರದ ಜೊತೆಗೆ, ಬೆಳಗ್ಗಿನ ತಿಂಡಿ ಜೊತೆಗೆ ಯಾವ ರೀತಿಯಾದರೂ ಸೇವಿಸಿ. ಇದರಿಂದ ವಿಟಮಿನ್ ಸಿ ವೃದ್ಧಿಯಾಗುತ್ತದೆ. ಅದರಿಂದ ಚರ್ಮ ರೋಗಗಳು, ವ್ಯಾಧಿ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ಚರ್ಮ ರೋಗಗಳು ಕಡಿಮೆ ಆಗ್ತದೆ. ಇದೊಂದು ಸುಲಭವಾಗಿ ಮನೆಯಲ್ಲಿ ಉಪಯೋಗಿಸುವಂಥ. ಇನ್ನು ಎರಡನೇದು ವಿಟಮಿನ್ ಎ, ಜೀವಸತ್ವ. ಈ ವಿಟಮಿನ್ ಎ ಕಣ್ಣಿಗೆ ಒಂದು ಸೂಕ್ತವಾದಂಥ ಒಂದು ಜೀವಸತ್ವವಾಗಿರ್ತದೆ. ಕಣ್ಣಿನ ಶಕ್ತಿಯನ್ನು ವೃದ್ಧಿಸುತ್ತದೆ. ಇದು ಯಾವುದರಲ್ಲಿ ಹೆಚ್ಚಿರುತ್ತದೆ? ನಮ್ಮ ಆಹಾರ ಪದ್ಧತಿ ಪ್ರಕಾರ ಕ್ಯಾರೆಟ್ನಲ್ಲಿ ವಿಟಮಿನ್ ಎ ಜೀವಸತ್ವ ಹೇರಳವಾಗಿರುತ್ತದೆ. ಪ್ರತಿನಿತ್ಯವೂ ಸಾಧ್ಯವಾದಲ್ಲಿ ಅಡುಗೆಯ ರೂಪದಲ್ಲೋ, ಆಹಾರ ರೂಪದಲ್ಲೋ, ಯಾವುದೇ ರೂಪದಲ್ಲೋ ಸಾಧ್ಯವಾದಷ್ಟು ಕ್ಯಾರೆಟನ್ನು ಉಪಯೋಗಿಸಿ. ಯಾವುದೇ ರೂಪದಲ್ಲಾಗ್ಬೋದು. ಇನ್ನು ಮೂರನೇದಾಗಿ, ಪ್ರತಿನಿತ್ಯವೂ ನಮ್ಮ ಆಹಾರದಲ್ಲಿ, ಅಂದರೆ ನಾನ್ ವೆಜಿಟೇರಿಯನ್ಸ್, ಮಾಂಸಾಹಾರ, ಸಸ್ಯಾಹಾರಿ ಜೀವನದಲ್ಲಿ ಅತಿ ಅವಶ್ಯಕತೆ ಇರೋದು ಬಾದಾಮಿ ಬೀಜ. 1ರಿಂದ 2 ಬಾದಾಮಿ ಬೀಜದ ನೀರಲ್ಲಿ ನೆನೆ ಹಾಕಿ ಸೇವಿಸೋದು ಉತ್ತಮ ಪ್ರತಿನಿತ್ಯವೂ. ಇದರಿಂದ ಹೃದಯಕ್ಕೂ ಒಳ್ಳೆಯದು, ಮನುಷ್ಯನ ಮಿದುಳಿನ ವೃದ್ಧಿಗೂ ಒಳ್ಳೆಯದು, ನೆನಪಿನ ಶಕ್ತಿಗೂ ಒಳ್ಳೆಯದು, ಎಲ್ಲರಿಗೂ ಒಳ್ಳೆಯದು. ಸಾಧ್ಯವಾದಷ್ಟು, ಎಷ್ಟು ಸಾಧ್ಯವೋ ಅಷ್ಟು 1ರಿಂದ 2. ಒಂದು ವೇಳೆ ಇದು ಸಿಗದೇ ಇದ್ದಲ್ಲಿ, ಅಂದರೆ ಬಾದಾಮಿ ಸಿಗದೇ ಇದ್ದ ದಿವಸದಲ್ಲಿ, ಸೇವಿಸದೇ ಇದ್ದ ದಿವಸದಲ್ಲಿ ಯಾವುದೇ ರೀತಿಯ ಮಾನಸಿಕವಾಗಿ ಒತ್ತಡವನ್ನು ಹಾಕಿಕೊಳ್ಳೋದು ಅವಶ್ಯಕತೆ ಇಲ್ಲ. ಸಾಧ್ಯವಾದಷ್ಟು ನಾವು ಪ್ರತಿ ವಾರಕ್ಕೆ ಕನಿಷ್ಠ 5 ದಿವಸವಾದರೂ ಉಪಯೋಗಿಸೋದು ಉತ್ತಮ. ಇನ್ನು ಜೀವಸತ್ವ ಜೊತೆಗೆ ವಿಟಮಿನ್ ಬಿ ಜೀವಸತ್ವ, ಇದು ನರಗಳ ದೌರ್ಬಲ್ಯವನ್ನು ಹೋಗಲಾಡಿಸ್ತದೆ. ಅಂದರೆ ರಕ್ತದ ವೃದ್ಧಿಯನ್ನು ಹೆಚ್ಚಿಸುವಂಥ ಆಹಾರ ಯಾವುದಿದು? ರಕ್ತದ ವೃದ್ಧಿಯನ್ನು ಹೆಚ್ಚಿಸುವಂಥ ಮೊದಲನೇ ಆಹಾರ ಅಂದರೆ ಬೀಟ್ರೂಟ್. ಈ ಬೀಟ್ರೂಟ್ ಸಾಧ್ಯವಾದಷ್ಟು 4ರಿಂದ 5 ದಿವಸ ನಾವು ಉಪಯೋಗಿಸೋದ್ರಿಂದ, ಇದನ್ನು ಕಚ್ಚಾ ಅಂದರೆ ಹಸಿದಂತೆ ತಿನ್ನೋ ಅವಶ್ಯಕತೆ ಇರಲಿಲ್ಲ. ಜೀರ್ಣಶಕ್ತಿಗೆ ಸ್ವಲ್ಪ ಕಷ್ಟಕರವಾಗಿದೆ. ಆದ್ದರಿಂದ ಬೇಯಿಸಿ ಚಟ್ನಿ ಅಥವಾ ಪಲ್ಯ ಯಾವುದೇ ರೂಪದ, ಬೇರೆ ಇತರೆ ರೂಪದಲ್ಲಿ ಬೀಟ್ರೂಟನ್ನು ಉಪಯೋಗಿಸಿ. ಸಾಧ್ಯವಾದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ವಾರಕ್ಕೆ. ಹೀಗೆ ಏನು ನೆಕ್ಸ್ಟ್, ಈ ಕಡಲೆಕಾಳು, ಅಲಸಂದೆ ಇಂಥ ಕಾಳನ್ನು ಕೇವಲ ನಿಮ್ಮ ಕೈಲಿ ಎಷ್ಟು ಸಾಧ್ಯವೋ ಅಷ್ಟು, ಅವಶ್ಯಕತೆ ಇರೋಷ್ಟು ಸ್ವಲ್ಪ ಧಾನ್ಯವನ್ನು ರಾತ್ರಿ ನೆನೆ ಹಾಕಿ ಬೆಳಗಿನ ಜಾವದಲ್ಲಿ ನೀವು ಸೇವಿಸುವ ಆಹಾರ ಜೊತೆಗೆ ಅಥವಾ ತಯಾರಿಸುವ ಯಾವುದೇ ಆಹಾರದಲ್ಲಿ ಅದನ್ನು ಮಿಶ್ರ ಮಾಡಿ. ಒಂದು ದಿನ ಕಡಲೆ, ಒಂದು ದಿನ ಅಲಸಂದೆ, ಈ ರೀತಿ. ಇದರಿಂದ ಪ್ರೋಟೀನ್ಸ್
ಅವಶ್ಯಕತೆ ಇದ್ದಷ್ಟು ಪ್ರೋಟೀನ್ಸ್ ವಿಟಮಿನ್ಸ್ ಸಿಗುತ್ತದೆ. ಇನ್ನು ನೆಲ್ಲಿಕಾಯಿ, ಈ ನೆಲ್ಲಿಕಾಯಿ ಪ್ರತಿಯೊಂದು ಕಾಲದಲ್ಲೂ ಸಿಗುವುದಿಲ್ಲ. ಸಾಧ್ಯವಾದಷ್ಟು ನೆಲ್ಲಿಕಾಯಿಯ ಆಹಾರವನ್ನು ಉಪಯೋಗಿಸುವುದರಿಂದ, ತಯಾರಿಸಿದ ಒಂದು ಖಾದ್ಯವನ್ನು ಉಪಯೋಗಿಸುವುದರಿಂದ ನೆಲ್ಲಿಕಾಯಿಯಲ್ಲಿ ವಿಟಮಿನ್ ಸಿ, ಜೀವಸತ್ವ ಹೆಚ್ಚಿಗಿರುತ್ತದೆ. ಮತ್ತು ಇದನ್ನು ಉಪಯೋಗಿಸಿ ಸಾಧ್ಯವಾದಷ್ಟು ಹೆಚ್ಚಿನ ಮಟ್ಟಿಗೆ ಇದರ ಬಗ್ಗೆ ನೀವು ತಾವು ಹೆಚ್ಚಿನ ಗಮನ ಹರಿಸಿದಲ್ಲಿ ಮಕ್ಕಳಿಂದ ದೊಡ್ಡ ವಯಸ್ಕರವರೆಗೂ ಮುಂದೆ ಉಂಟಾಗಬಹುದಾದಂಥ ಒಂದು ಅನಾರೋಗ್ಯ ನಿಮಿತ್ತವಾದಂಥ ದೈಹಿಕವಾದಂಥ ಅನಾರೋಗ್ಯವು ಸಂಭವಿಸುವುದು ಅತಿ ಕಡಿಮೆ. ಹೃದಯ ಸಂಬಂಧಿ ಕಾಯಿಲೆ ಆಗಲಿ, ಮೂತ್ರ ಸಂಬಂಧಿ ಕಾಯಿಲೆ ಆಗಲಿ, ಕಿಡ್ನಿ ಆಗಲಿ, ಯಾವುದೇ ಆಗಲಿ, ಒಂದು ಲಿವರ್ ಯಕೃತ್ತಿನ ವಿಕಾರವಾಗಲಿ, ಯಾವುದೂ ಸಂಭವಿಸುವುದು ಅತಿ ವಿರಳ. ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಲೇ ಇದನ್ನು ಅಭ್ಯಾಸ ಮಾಡಿ. ಅವರವರ ವಯಸ್ಸಿಗೆ ತಕ್ಕಂಥ ಪ್ರಮಾಣವನ್ನು ಉಪಯೋಗಿಸುವುದು ಅತಿ ಉತ್ತಮ. ಯಾವುದೇ ಆಹಾರ ಏನಿದೆಯೋ ಅದರಲ್ಲೂ ಒಂದು ನಿಮಿತ್ತವಾದ ಒಂದು ಪ್ರಮಾಣದಿಂದಲೇ ಉಪಯೋಗಿಸಬೇಕು. ಇದನ್ನು ನಿಮ್ಮ ವಿವೇಚನೆಗೆ ಉಪಯೋಗಿಸಿಕೊಳ್ಳೋದು ಉತ್ತಮ. ಚಿಕ್ಕ ಮಕ್ಕಳಲ್ಲಿ ಏನು ಅವಶ್ಯಕತೆ ಇದೆ, ವಿಟಮಿನ್ ಎ, ಅವರು ಪ್ರತಿದಿನ ಕ್ಯಾರೆಟ್ ಕೊಡಿ. ಇನ್ನು ಸೊಪ್ಪಿನಲ್ಲಿ ಬಂದರೆ ಕೆಂಪು ಹೊರಿಗೆ ಅತ್ಯಂತ ಉತ್ತಮ. ಅರಿಗೆ ಸೊಪ್ಪು ಅಂತ ಏನು ಹೇಳ್ತೇವೆ, ಕೆಂಪು ಹೊರಿಗೆ, ಇದು ವಿಟಮಿನ್ ಬಿ ಮತ್ತು ಎ ಎಲ್ಲ ಜೀವಸತ್ವವನ್ನು ಹೊಂದಿರೋದ್ರಿಂದ ಸಾಧ್ಯವಾದಷ್ಟು ಆ ಒಂದು ಕಾಲಕ್ಕೆ ಅದು ಸಿಗುವ ಕಾಲದಲ್ಲಿ ಉಪಯೋಗಿಸಿ, ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗಿಸಿ. ಇದರಿಂದ ವಿಟಮಿನ್ಸ್ ಇತರೆ ಇದು ಏನು ಔಷಧಿಯ ಒಂದು ಡಿಪೆಂಡೆಂಟ್ ಔಷಧಿಯನ್ನು ತೆಗೆದುಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಈ ಒಂದು ಪದ್ಧತಿಯನ್ನು ಅಳವಡಿಸಿದಲ್ಲಿ. ವ್ಯಾಧಿ ನಿರೋಧಕ ಶಕ್ತಿ ಪ್ರತಿಯೊಂದು ಅಂಶವೂ ಹೆಚ್ಚುತ್ತಾ ಇರುತ್ತದೆ. ಇದರಿಂದ ಸಾಧ್ಯವಾದಷ್ಟು ಮನೆಯಲ್ಲಿಯೇ ತಯಾರಿಸುವ, ನಾವು ಸೇವಿಸುವ ಆಹಾರದಲ್ಲಿ ಒಂದು ನಿಯಮಿತವಾಗಿ ಉಪಯೋಗಿಸುವುದು ಉತ್ತಮ. ಈ ವಿಷಯವನ್ನು ಗಮನದಲ್ಲಿಡಿ. ಇನ್ನು ನೀವು ಹೆಚ್ಚಿನ ಯಾವುದೇ ವಿಷಯವನ್ನು ಬೇಕಾದಲ್ಲಿ ನನ್ನ ಒಂದು ವೈಯಕ್ತಿಕವಾದಂಥ ಮೊಬೈಲ್ ನಂಬರ್ಗೆ ಕರೆ ಮಾಡಿ ಸಲಹೆಯನ್ನು ಪಡೆಯಿರಿ. ಉಚಿತವಾದ ಸಲಹೆ, ಯಾವುದೇ ರೀತಿಯ ನೀವು ಭಾವನೆ ಕೊಡುವ ಅವಶ್ಯಕತೆ ಇಲ್ಲ. ನನ್ನ ಸಂಖ್ಯೆ ಅಂದರೆ ಮೊಬೈಲ್ ಸಂಖ್ಯೆ 8660482326 8660482326 ಈ ಸಂಖ್ಯೆಗೆ ತಾವು ವ್ಯಾಟ್ಸಪ್ ಮೂಲಕ ತಿಳಿಸಿ. ನನ್ನ ಕೈಲಾದಷ್ಟು ಸೂಕ್ತ ಉತ್ತರವನ್ನು ಕೊಡುತ್ತೇನೆ, ಪರಿಹಾರವನ್ನು ನೀಡುತ್ತೇನೆ. ಇನ್ನು ಮುಂದಿನ ಭಾಗದಲ್ಲಿ ವಿವರಿಸುವ.